ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತೇ ನಾವು ಇಲ್ಲಿ ಕ್ಯಾಬೇಜನ್ನು ತಗೊಂಡಿರೋದು. ಏನಂತೀರ ಅಶ ನೀವು ಕ್ಯಾಬೇಜ್ಗೆ? ಎಲೆಕೋಸು. ನಾವು ಇದಕ್ಕೆ ಕೋಬಿ ಅಂತೀವಿ. ಓಕೆ, ಇದು ಮಹಾರಾಷ್ಟ್ರ ಸೈಡ್ ನಾವು ಇದಕ್ಕೆ ಕೋಬಿ ಅಂತೀವಿ. ಸೊ ಇಲ್ಲಿ ಕನ್ನಡದಲ್ಲಿ ಇದಕ್ಕೆ ಎಲೆಕೋಸು ಅಂತಾರೆ. ಸೊ ಇಲ್ಲಿ ಇವತ್ತೇ ನಾವು ಈ ಎಲೆಕೋಸನ್ನ ತಗೊಂಡ್ಬಿಟ್ಟು ಒಂದು ಹೊಸದು ಮತ್ತೆ ಯುನಿಕ್ ರೆಸಿಪಿನ ಮಾಡೋಣ. ತುಂಬಾ ಡಿಫ್ರೆಂಟ್ ಇದೆ, ನೀವು ಯಾವತ್ತೂ ತಿನ್ನಲಿಕ್ಕಿಲ್ಲ, ಅಷ್ಟು ಒಳ್ಳೆ ರೆಸಿಪಿ ಇದೆ. ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿಬಿಟ್ಟು ಮಾಡ್ಕೊಳ್ಳುವಂಥ ಒಂದು ಹೆಲ್ದಿ ರೆಸಿಪಿ. ಕ್ಯಾಬೇಜು ಕೂಡ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ನ್ಯೂಟ್ರಿಷನ್ ಕೊಡುತ್ತೆ. ಸೊ ನೀವು ಏನಾದರೂ ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ಇಡೀ ದಿನಕ್ಕೆ ನೀವು ಒಂದು ಬೌಲ್ ಅಷ್ಟು ಕ್ಯಾಬೇಜನ್ನು ಸ್ಯಾಲಡ್ ಆಗಿದ್ರೆ ತಿನ್ಕೋಬಹುದು. ಇಲ್ಲ ಅಂದರೆ ಜಸ್ಟ್ ಒಂದು ಸ್ವಲ್ಪ ಆಲಿವ್ ಆಯಿಲು ಅಥವಾ ನೀವು ಮನೇಲಿ ಯಾವ ಎಣ್ಣೆನ ಬೆಳೆಸ್ತೀರಾ, ಸುಮ್ಮನೆ ಡ್ರಾಪ್ ಅಷ್ಟು ಎಣ್ಣೆನ ಹಾಕಿಬಿಟ್ಟು ಫ್ರೈ ಮಾಡಿ ಅರಿಶಿನ ಮತ್ತು ಉಪ್ಪನ್ನು ಹಾಕೊಂಡು ಕೂಡ ಚಪಾತಿ ಜೊತೆ ತಿನ್ಕೋಬಹುದು. ಇದ್ರ ರಿಸಲ್ಟ್ ಕೂಡ ಇಫೆಕ್ಟಿವ್ ಆಗಿದೆ ಆಶಾ. ಮತ್ತೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ, ಹೆಲ್ದಿ ರೆಸಿಪಿ. ಸೊ ಒನ್ ಟೈಮು ನೀವು ಇದನ್ನ ಕನ್ಸ್ಯೂಮ್ ಮಾಡಿದರೆ ಸಾಕು, ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಮತ್ತು ಅದ್ರ ಜೊತೆ ನ್ಯೂಟ್ರಿಷನ್ ಕೂಡ ನಿಮಗೆ ಸಿಗುತ್ತೆ. ಇದರಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ ಆಶಾ ಎಲೆಕೋಸಲ್ಲಿನೂ. ಸೊ ನೋಡಿ, ಇದ್ರ ಸಣ್ಣದಾಗಿ ಹೆಚ್ಕೊಂಡಿರೋದು. ನೀವು ಬೇಕಂದ್ರೆ ಗ್ರೇಟು ಕೂಡ ಮಾಡ್ಕೋಬಹುದು, ತುರ್ಕೋಬಹುದು. ಬಟ್ ಇಲ್ಲಿ ಸಣ್ಣದಾಗಿ ಇದನ್ನ ನಾವು ಕಟ್ ಮಾಡ್ಕೊಂಡಿದೀವಿ. ಅರ್ಧ ಎಲೆಕೋಸನ್ನ ಕಟ್ ಮಾಡ್ಕೊಂಡು ತಗೊಂಡಿರೋದು. ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ಮತ್ತೆ ಯಾವ ತರಕಾರಿನ ಹಾಕೋದು ಅಂತ ನೋಡೋಣ. ನೋಡಿ, ಇವಾಗ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಹಾಗೇನೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಒಂದು ಅರ್ಧ ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದೀವಿ. ತುಂಬಾನೇ ಹೆಲ್ದಿ ಆಗಿರುತ್ತೆ. ನಿಮಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಬೇಕಿದ್ರು ಹಾಕೋಬೋದಾ ಪ್ರತಿಭಾ? ಹೌದು, ಹಾಕೋಬಹುದು. ನೀವು ಯಾವುದೇ ಗ್ರೀನ್ ಲೀಫಿ ವೆಜಿಟೇಬಲ್ ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು. ಇವನ್ ಪಾಲಕು ಹಾಕೋಬಹುದು, ಸಬ್ಬಸಿಗೆ ಸೊಪ್ಪು ಹಾಕೋಬಹುದು, ಮೆಂತ್ಯ ಸೊಪ್ಪು ಹಾಕೋಬಹುದು. ಸೊ ಯಾವುದೂ ಇಲ್ಲ ಅಂದ್ರೆ ಸ್ಪ್ರಿಂಗ್ ಆನಿಯನ್ ಹಾಕೋಬಹುದು. ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೋಬಹುದು. ಇದನ್ನ ಬಿಟ್ಟು ನೀವು ಸಣ್ಣದಾಗಿ ಹೆಚ್ಚಿರುವಂತ ಕ್ಯಾರೆಟ್ ಕೂಡ ಹಾಕೋಬಹುದು. ಬಟ್ ಇವತ್ತು ನಾವು ತುಂಬಾ ಹೆಲ್ದಿ ಮಾಡ್ತಾ ಇದೀವಿ, ಹಾಗಾಗಿ ಪೊಟ್ಯಾಟೋನ ಸ್ಕಿಪ್ ಮಾಡ್ತಾ ಇದೀವಿ. ಪೊಟ್ಯಾಟೋ ಇಲ್ಲದೆ ಕೂಡ ನಾವಿಲ್ಲಿ ಸ್ನಾಕ್ಸ್ ಅನ್ನ ಮಾಡ್ಕೋಬಹುದು. ಯಾವ ತರ ಮಾಡೋದು ಅಂತ ಲಂಚ್ ಬಾಕ್ಸ್ ನೋಡ್ತಾ ಇದ್ದೀವಿ. ಲಂಚ್ ಬಾಕ್ಸಿಗಂತೂ ಮಕ್ಕಳಿಗೆ ಒಂದ್ಸರ್ತಿ ಮಾಡ್ಕೊಟ್ರೆ ಆಶಾ ಡೈಲಿ ತಗೊಂಡ್ ಹೋಗ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದ್ರ ಒಳಗಡೆ ಯಾವ್ಯಾವ ಮಸಾಲೆಯನ್ನ ಹಾಕೋದು ಅಂತ ನೋಡೋಣ. ನೋಡಿ, ಇವಾಗ ಇದ್ರ ಒಳಗಡೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಅರಿಶಿನದ ಪುಡಿನ ಹಾಕೊಳ್ಳೋಣ. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಅರಿಶಿನ ಆಂಟಿಸೆಪ್ಟಿಕ್ ಆಗಿನೂ ಕೆಲಸ ಮಾಡುತ್ತೆ. ಯಾರಿಗಾದ್ರೆ ಗಾಯ ಆದಾಗ ಬಿದ್ದಾಗ ನೀವು ಅರಿಶಿನ ಇಮಿಡಿಯೇಟ್ ಆಗಿ ಡೆಟಾಲ್ ಇಂದ ಒರೆಸ್ಬಿಟ್ಟು ಅರಿಶಿನ ಹಚ್ಚಿದ್ರೆ ಆ ಗಾಯದ ಬ್ಲಡ್ ಬರೋದನ್ನು ಸ್ಟಾಪ್ ಆಗುತ್ತೆ. ಸೊ ಇದನ್ನ ಆಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ. ಮತ್ತೆ ಬಾಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಇವಾಗ ಖಾರಕ್ಕೆ ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ. ಇದು ಖಾರ ಮತ್ತು ಕಲರ್ ಎರಡೂ ಇದೆ. ನೀವು ಖಾರ ನೀವು ಹೆಂಗೆ ತಿಂತೀರಾ ಅದನ್ನ ನೋಡ್ಕೊಂಡು ಹಾಕೋಬಹುದು. ಇಲ್ಲಿ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು. ನೈಲಾನ್ ಎಳ್ಳನ್ನು ಬಳಸಬೇಡಿ, ಬಿಳಿ ಎಳ್ಳು ಇರುತ್ತಲ್ಲ ನಾನ್ ಪಾಲಿಶ್, ಅದನ್ನೇ ಬಳಸಿ. ಕಪ್ಪೆಳ್ಳು ಹಾಕೋಬಹುದಲ್ಲ? ಕಪ್ಪೆಳ್ಳು ಹಾಕೋಬಹುದು, ಅದನ್ನು ಹೆಲ್ತ್ ತುಂಬಾ ಒಳ್ಳೆಯದು. ಅದ್ರ ಜೊತೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಓಂ ಕಾಳನ್ನ ಹಾಕೋತಾ ಇದ್ದೀನಿ. ಅಜ್ವೈನ್ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಇಲ್ಲ ಅಂದ್ರೆ ಧನಿಯಾನ ಒಂದ್ ಸ್ವಲ್ಪ ಕ್ರಶ್ ಮಾಡಿ ಹಾಕೋಬಹುದು, ಅದು ಚೆನ್ನಾಗಿರುತ್ತೆ ಟೇಸ್ಟ್. ಅದು ಇನ್ನೂ ಚೆನ್ನಾಗಿ ಕೊಡುತ್ತೆ ಟೇಸ್ಟ್. ಹೌದು. ನೋಡಿ, ಇಲ್ಲಿ ಇವಾಗ 1 ಕಪ್ದಷ್ಟು ಕಡಲೆ ಹಿಟ್ಟನ್ನ ತಗೊಂಡಿರೋದು. ಜಡಿ ಮಾಡಿ ತಗೊಳ್ಳಿ, ಇಲ್ಲ ಕ್ಲೀನ್ ಆಗಿದೆ ಅಂದ್ರೆ ಹಾಗೇನು ಬಳಸಬಹುದು. ನೀವು ಬಜಿ ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀರ ಅದೇ ಕಡಲೆ ಹಿಟ್ಟು. ಇಲ್ಲಿ 1 ಕಪ್ದಷ್ಟು ಕಡಲೆ ಹಿಟ್ಟಕ್ಕೆ ಆಶಾ ಅರ್ಧ ಕಪ್ದಷ್ಟು ಗೋಧಿ ಹಿಟ್ಟನ್ನ ಬಳಸ್ತಾ ಇರೋದು. ಅದ್ರ ಜೊತೆ ಅರ್ಧ ಕಪ್ದಷ್ಟು ಅಕ್ಕಿ ಹಿಟ್ಟು ತಿನ್ನಲ್ಲ ಅಂದವರು ಜೋಳದ ಹಿಟ್ಟು ಕೂಡ ಬಳಸಬಹುದು, ಅಥವಾ ಸಜ್ಜೆ ಹಿಟ್ಟು ಕೂಡ ಬಳಸಬಹುದು. ಶುಗರ್ ಇರೋರು ಯೂಶ್ವಲಿ ರೈಸ್ ಐಟಮ್ ಅನ್ನ ಅವಾಯ್ಡ್ ಮಾಡ್ತಾರೆ. ಆಮೇಲೆ ವೆಯ್ಟ್ ಲಾಸ್ ಮಾಡೋರು ಕೂಡ ರೈಸ್ ಫ್ಲೋರು ಅಥವಾ ರೈಸನ್ನು ಅವಾಯ್ಡ್ ಮಾಡ್ತಾರೆ. ಅವರು ಅಕ್ಕಿ ಹಿಟ್ಟು ಬದಲಾಗಿ ಜೋಳದ ಹಿಟ್ಟು ಅಥವಾ ಸಜ್ಜೆ ಹಿಟ್ಟು ಅಥವಾ ಮಿಲೆಟ್ಸ್ ಹಿಟ್ಟು ಕೂಡ ನೀವು ಹಾಕೋಬಹುದು. ಸೊ ಇವಾಗ ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅದೇ ಥರ ಮಿಕ್ಸ್ ಮಾಡ್ಕೊಬೇಕು. ನಾವು ಮೆಂತ್ಯ ಸೊಪ್ಪು ತೊಳೆದಿರ್ತೀವಲ್ಲ ಅದರಲ್ಲೂ ನೀರಿರುತ್ತೆ, ಮತ್ತು ಎಲೆಕೋಸಲ್ಲೂ ನೀರಿರುತ್ತೆ. ಹಾಗೇನೆ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಹಾಕೊಬೇಕಲ್ವಾ ಪ್ರತಿಭಾ? ಹೌದು, ಯಾಕಂದ್ರೆ ಕ್ಯಾಪ್ಸಿಕಮ್ ಬೇರೆ ನೀರು ಬಿಡುತ್ತಲ್ಲ ಆಶಾ. ಹೌದು. ಸೊ ಎಲ್ಲ ಫಸ್ಟ್ ಮಸಾಲೆ ಹಿಟ್ಟಿನ ಜೊತೆ ಮತ್ತೆ ತರಕಾರಿ ಜೊತೆ ಹೊಂದ್ಕೋಬೇಕು. ಸೊ ಆ ಹೊಂದ್ಕೋಬೇಕು ಅಂದರೆ ಎಲ್ಲ ನೀಟಾಗಿ ಕೈಯಿಂದ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಬೇಕು. ನೀರಿನ ಹದನ ನೋಡ್ಬಿಟ್ಟು ಕಲಿಸ್ಕೊಳ್ಳಿ. ನಮ್ಗೆ ತುಂಬ ಲೂಸ್ ಬೇಕಾಗಿಲ್ಲ ಇದು ಹಿಟ್ಟು. ಹೌದು, ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದೀವಿ. ಸೊ ಇದನ್ನ ನೀಟಾಗಿ ಕಲಿಸ್ಕೊಂಡು ಬರೋಣ ಆಶಾ, ನೀರು ಹಾಕ್ಬಿಟ್ಟು. ಹೌದು, ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು. ನೋಡಿ ಗಟ್ಟಿನೂ ಇಲ್ಲ, ತೀರಾ ತೆಳುನೂ ಇಲ್ಲ, ನಾವು ಈ ಥರ ಕಲಿಸ್ಕೊಬೇಕು. ಉಂಡೆ ಕಟ್ಗಳು ಬರುತ್ತೆ, ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ಉಂಡೆ ಕಟ್ಕೊಂಡ್ರೆ ಸಾಕಾಗತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಪ್ರತಿಭಾ. ಓಕೆ, ಸೊ ನೋಡಿ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಂಡು ಇದ್ರದ್ದೊಂದು ಉಂಡೆನ ತಗೊಳ್ಳೋಣ. ಈ ಥರ ಚಿಕ್ಕದಾಗಿ, ತುಂಬ ದಪ್ಪನೂ ತಗೋಬೇಡಿ, ನೋಡೋಕ್ಕೂ ಚೆನ್ನಾಗಿರಬೇಕು. ಸೊ ನೋಡಿ ಈ ಥರ ತಗೊಂಡು ವಡೆ ಶೇಪಲ್ಲಿ ಮಾಡ್ಕೊಳ್ಳೋಣ ಆಶಾ. ಹೌದು, ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ತಿನ್ನೋಕ್ಕೆ. ನೋಡಿ ಈ ಥರ ಮಾಡಿಕೊಂಡು ಇದ್ರ ಮೇಲ್ಗಡೆ ಬಿಳಿ ಎಳ್ಳನ್ನು ಹಚ್ಕೊಳ್ಳೋಣ. ಅದಕ್ಕೆ ನಾನು ಹಾಕೋಬೇಕಾದ್ರೆ ಎಳ್ಳನ್ನು ಆಶಾ ಸ್ವಲ್ಪನೇ ಒಳಗಡೆ ಹಾಕೊಂಡಿರೋದು. ಹೌದು, ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು ಅಂತ. ಹೌದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಇದೇ ಥರ ನಾವೆಲ್ಲದನ್ನು ಮಾಡ್ಕೊಂಡು ಬರೋಣ. ಸೊ ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬಂದಿರೋದು. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ ಇಲ್ಲಿ ಒಂದು ಕಬ್ಬಿಣದ ತವೆನ ಇಟ್ಕೊಂಡಿರೋದು, ಹೈ ಫ್ಲೇಮಲ್ಲಿ ಬಿಸಿ ಮಾಡೋಕೆ ಇಟ್ಕೊಂಡಿರೋದು. ಇದ್ರ ಮೇಲ್ಗಡೆ ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಆಶಾ. ಯಾಕಂದರೆ ನಾವಿದು ಡೀಪ್ ಫ್ರೈ ಆಗಲಿ ಶಾಲೋ ಫ್ರೈ ಆಗಲಿ ಮಾಡ್ತಾ ಇಲ್ಲ. ಸೊ ಕಡಿಮೆ ಎಣ್ಣೆಯಲ್ಲಿ 1 ಸ್ಪೂನ್ ಎಣ್ಣೆಯಲ್ಲಿನೂ ಮಾಡ್ಕೊಳ್ಳುವಂಥ ಇವತ್ತಿನ ಈ ರೆಸಿಪಿ. ಸೊ ನೋಡಿ ಇವಾಗ ಇದ್ರ ಮೇಲ್ಗಡೆನೂ ಮಾಡ್ಕೊಂಡಿರುವಂಥ ಈ ಕಟ್ಲೆಟನ್ನು ಇಟ್ಕೊಳ್ಳೋಣ. ಹೆಲ್ದಿ ಕಟ್ಲೆಟ್. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೂಡ ನೀವು ಇಲ್ಲಿ ತಗೋಬಹುದು. ಸೊ ನೋಡಿ ಫ್ಲೇಮನ್ನು ತವೆ ಕಾಯ್ದ ನಂತರ ಲೋಲ್ಲಿ ಇಟ್ಕೊಂಡು ನಾವೆಲ್ಲ ಕಟ್ಲೆಟನ್ನು ಹಾಕೋಬೇಕು ಆಶಾ. ಆಮೇಲೆ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಓಕೆ. ಸೊ ಇವಾಗ ಆಶಾ ಇದ್ರ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಈ ಥರ. ಆವಾಗ ಸೆಂಟ್ರಕ್ಕೆ ಒಂಥರ ಚೆನ್ನಾಗಿ ಕ್ರಿಸ್ಪಿನೆಸ್ ಕೊಡುತ್ತೆ. ಹೌದು, ನೀವು ಬೇಕಂದರೆ ಹಾಕೋಬಹುದು, ಬಟ್ ನಾನಿಲ್ಲಿ ಕಬ್ಬಿಣದ ತವೆನ ಯೂಸ್ ಮಾಡಿದ್ದೀನಿ. ನೀವು ನಾನ್ ಸ್ಟಿಕ್ ತವೆಯಲ್ಲಿ ಕೂಡ ಮಾಡ್ಕೋಬಹುದು, ಏನು ಎಣ್ಣೆ ಇಲ್ಲದೆ ಕೂಡ ಮಾಡ್ಕೋಬಹುದು. ಸೊ ನೋಡಿ ಈ ಥರ ಎಲ್ಲ ಕಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಸೊ ಗೋಧಿ ಹಿಟ್ಟನ್ನು ಕೂಡ ನಾವು ಇಷ್ಟು ಹೆಲ್ದಿಯಾಗಿ ರೆಸಿಪಿನ ಮಾಡ್ಕೋಬಹುದು. ಬರೀ ಸ್ನ್ಯಾಕ್ಸ್ ಅಂದರೆ ನಾವು ಪೊಟ್ಯಾಟೊ, ಬರೀ ಬೋಂಡ ತಿಂತೀವಿ, ಆ ಥರ ಮಾಡ್ಕೋತೀವಿ. ಸೊ ಈ ಥರ ಹೆಲ್ದಿ ತರಕಾರಿ ಮತ್ತು ಹಿಟ್ಟುಗಳಿಂದ ಕೂಡ ಈ ಥರ ಒಂದು ರೆಸಿಪಿನ ಈಸಿಯಾಗಿ, ಅದನ್ನು ಮನೆಯಲ್ಲಿರುವಂಥ ಸಾಮಗ್ರಿನ ಬಳಸಿಬಿಟ್ಟು ಮಾಡ್ಕೋಬಹುದು. ಈ ಟೈಮ್ ಕೂಡ ಮಾಡ್ಕೋಬಹುದು ಪ್ರತಿಭಾ. ಹೌದು, ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಕೊಟ್ಟರೆ ಇನ್ನೂ ಒಳ್ಳೆಯದು. ಹೌದು. ಸೊ ನೋಡಿ ಇವಾಗ ಇದನ್ನ ತಿರುಗಿಸ್ಕೊಳ್ಳೋಣ. ಇವಾಗ ಆಶಾ ಒಂದ್ಸರ್ತಿ ನಾವು ಟರ್ನ್ ಮಾಡ್ಕೊಂಡ ನಂತರ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಳ್ಳೋಣ. ಕಲರ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಕಲರು ಸಖತ್ತಾಗಿ ಬಂದಿದೆ. ಈ ಥರ ಮಕ್ಕಳಿಗೆ ಸಾಸ್ ಕೊಟ್ಟರಂತ ಪ್ರತಿಭಾ. ಹೌದು, 1 ನಿಮಿಷದಲ್ಲಿ ಖಾಲಿ ಮಾಡ್ತಾರೆ. ಮಕ್ಕಳಿಗೆ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಡಿ. ಟಿಫನ್ ತಿನ್ಕೊಂಡು ಬರಲಾರ್ದು ಮಕ್ಕಳು ಕೂಡ ಡೈಲಿ ಬಾಕ್ಸನ್ನು ಖಾಲಿ ಮಾಡ್ಕೊಂಡು ಬರ್ತಾರೆ. ಸೊ ಇವಾಗ ಇದನ್ನು ನಾವು ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಂಡು ಬರೋಣ, ಫ್ರೈ ಮಾಡ್ಕೊಂಡು ಬರೋಣ. ಸೊ ನೋಡಿ ಇದು ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ, 2 ಸೈಡು ತುಂಬ ಚೆನ್ನಾಗಿ ನೋಡಿ ಕಲರ್ ಬಂದಿದೆ. ಎಳೆ ಇರೋ ಸೈಡನ್ನು ನೀವು ಜಾಸ್ತಿ ಕರಿ ಮಾಡಬೇಡಿ, ಇಲ್ಲಾಂದರೆ ಅದ್ರ ಕ್ರಂಚಿನೆಸ್ ಹೋಗ್ಬಿಟ್ಟು ಒಂಥರ ಕಹಿ ಬಂದ್ಬಿಡುತ್ತೆ. ಸೊ ಅದ್ರ ಅಥೆಂಟಿಕ್ ನಿಮಗೆ ಟೇಸ್ಟ್ ಕೊಡಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಇದು ಎಷ್ಟು ಚೆನ್ನಾಗಿ ಜಸ್ಟ್ ರೆಡಿಶ್ ಆಗಿದೆ. ಡೋನಟ್ಸ್ ತಿಂತೀವಲ್ಲ, ಹೌದು, ಆ ಥರನೇ ಆಗಿದೆ. ಸೊ ನೋಡಿ ಕಲರು ಕೂಡ ಎಷ್ಟು ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಕಲರ್, ಇಲ್ಲಿ ನೀವು ನೋಡ್ಬೋದು. ಸೊ ಇವಾಗ ಇದನ್ನ ಆಶಾ ನಾವು ಸರ್ವ್ ಮಾಡೋಣ. ಹೌದು. ಸೊ ನೋಡಿ ನಮ್ಮದು ಬಿಸಿ ಬಿಸಿ ಕಟ್ಲೆಟ್ ರೆಡಿಯಾಗಿದೆ, ಗೋಧಿ ಹಿಟ್ಟಿಂದ ಮಾಡ್ಕೊಂಡಿರುವಂಥ ಕಟ್ಲೆಟ್. ಸೊ ಇದೇ ಥರ ನಾವೆಲ್ಲದನ್ನು ಸರ್ವ್ ಮಾಡ್ಕೊಳ್ಳೋಣ ಆಶಾ. ಸೊ ನೋಡಿ ನಮ್ಮದು ಎಲ್ಲ ಕಟ್ಲೆಟ್ ಮಾಡಿ ರೆಡಿಯಾಗಿದೆ, ನೋಡೋಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ಈ ಥರ ಕೊಟ್ಟರೆ ಇದು ನಾವು ಹಿಟ್ಟಿಂದ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ, ಕ್ಯಾಬೇಜ್ ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ. ನೋಡಿದರೆ ಆಶಾ ನಾವು ಆಲೂಗಡ್ಡೆಯಿಂದ ಮಾಡಿದ್ದೀವಿ ಅನಿಸುತ್ತೆ, ಬಟ್ ಇದರಲ್ಲಿ 0 ಆಲೂಗಡ್ಡೆ ಇದೆ, ಮತ್ತು ಏನೋ ಇಲ್ಲ, ಮೊಸರಿಲ್ಲ, ಸೋಡಾ ಇಲ್ಲ, ಯಾವುದೇ. ಹೌದು. ಸೊ ದಿಢೀರಂತ ಆಗುತ್ತೆ, ಯಾವುದೇ ಪ್ರಿಸರ್ವೇಟಿವ್ ಕೂಡ ಇಲ್ಲ.
ಸೊ ಇದ್ರ ಜೊತೆ ಅಷ್ಟೇ ಇವಾಗ ನಾವು ಒಂದು ಸ್ವಲ್ಪ ಸಾಸನ್ನು ಹಾಕೊಳ್ಳೋಣ. ಓಕೆ. ಸೊ ನೋಡಿ, ಮಕ್ಕಳಿಗೆ ಕೆಚಪ್ ಅಂದರೆ ಪ್ರಾಣ. ಹೌದು. ಕೆಚಪ್ ಇದ್ದರೆ ಏನಿದ್ರೂ ತಿನ್ಕೊಂಡು ಬಿಡ್ತಾರೆ ಅಡುಗೆ. ಸೊ ನೋಡಿ, ಕೆಚಪ್ಪು ಹಾಕೊಂಡಿದ್ದೀವಿ, ನಮ್ಮ ಕಟ್ಲೆಟು ರೆಡಿ ಇದೆ, ಅಷ್ಟೇ ಕ್ರಿಸ್ಪಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆ ಎಷ್ಟು ಫಳ್ಳಾಗಿದೆ ನೋಡಶ. ಹೌದು. ಹೊರಗಡೆ ಗರಿ ಗಡಿ, ಒಳಗಡೆ ಸಾಫ್ಟ್, ತಿನ್ನೋಕ್ಕೂ ಸಖತ್ತಾಗಿದೆ ನೋಡಶ. ಪ್ರತಿಭಾ, ಸೂಪರ್ ಆಗಿದೆ, ಚೆನ್ನಾಗಿದೆ ಯಶ. ಕ್ರಂಚಿ, ಆ ಕ್ಯಾಬೇಜ್ ಕ್ರಂಚಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಬಜ್ಜಿ ಬೋಂಡ ತಿನ್ನೋದನ್ನ ಮರಿತೀರ ನೀವು. ಹೌದು, ಅಷ್ಟು ಪರ್ಫೆಕ್ಟ್ ಆಗಿದೆ. ಆ ಬಾಯಿಯಲ್ಲಿ ಎಳ್ಳು, ಆ ಕ್ಯಾಬೇಜ್ ಕ್ರಂಚಿನೆಸ್ಸು, ಕ್ಯಾಪ್ಸಿಕಮ್ಮದು, ಆಮೇಲೆ ಇದ್ರ ಒಳಗಡೆ ನಾವು ಗೋಧಿ ಹಿಟ್ಟೆಲ್ಲ ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಯಾವ ಹಿಟ್ಟು ಅಂತಾನೆ ಗೊತ್ತಾಗಲ್ಲ, ಬರೀ ತರಕಾರಿ ಸಿಗುತ್ತೆ ಬಾಯಿಗೆ. ಹೌದು, ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ಈ ಹೆಲ್ದಿ ರೆಸಿಪಿ ನಿಮಗೆ ಈನೋ ಮೊಸರು ಸೋಡಾ ಇಲ್ಲದೆ ಮಾಡ್ಕೊಂಡಿರೋಂಥ ಈ ಒಂದು ರೆಸಿಪಿ, ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಂಡಿರೋಂಥ ಈ ಥರ ಒಂದು ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.